ಈ ರೋಡಲ್ಲೇ ಹೋಗೋದು. ಸಿದ್ದಪ್ಪಾಜಿ ದೇವಸ್ಥಾನ ಹೆಂಗೆ? ಇನ್ನೂ ಹೋಗ್ಬೇಕಾ ಮುಂದೆ? ಹಾಂ ಹೌದು. ಹೆಂಗೆ ಹೋಗ್ಬೇಕು? ಈ ರೋಡಾ? ಎರಡೆಡೆ ತಗೋಬೇಕಾ? ಹಾಂ ಹಾಂ, ಈ ರೋಡಲ್ಲಿ ಹೋಗ್ಲಾ? ಸರಿನಾ. ನೋಡು ಮನೆ ಹೆಂಗೈತೆ ಪರ್ಸಾಲೆ, ಆಚೆ ಕಡೆ ಹಾಸ್ಕೊಂಡು ಮುನಿಕೊಂಡ್ರೆ ಹಾ ಹಾ ಹಾ. ಯಜಮಾನಿ, ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಹೆಂಗೆ ಹೋಗೋದು? ಹೋಯ್ತದ ಗಾಡಿ? ಹಿಂಗೆ ಇರ್ಬೇಕು ನಾವು. ದೇವಸ್ಥಾನಕ್ಕೆ ಹಿಂಗ? ದೇವಸ್ಥಾನ ಸಿದ್ದಪ್ಪಾಜಿ ದೇವಸ್ಥಾನ. ಹೋಗಷ್ಟು ಹೋಗೋಣ. ರೂಟ್ ಐತಲ್ಲ. ಸಿದ್ದಪ್ಪಾಜಿಯವರ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಹಲೋ ಗೈಸ್, ಹೌ ಆರ್ ಯು? ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸುಮಾರು ದಿನ ಆಗಿತ್ತು ರೈಡ್ ಮಾಡಿರಲಿಲ್ಲ. ಇವತ್ತು ಒಂದು ಕನಕಪುರ ಸೈಡು ಒಂದು ರೈಡಿಂಗ್ ಹೋಗೋಣ ಅಂದ್ಕೊಂಡು ಬೆಳಗ್ಗೆ ಪ್ಲ್ಯಾನ್ ಮಾಡಿದ್ದು. ಸರಿ ಅಂದ್ಬಿಟ್ಟು ಏನಪ್ಪ ಮಾಡೋದು ಅಂದ್ಬಿಟ್ಟು ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ. ಅವನು ಎಲ್ಲೋ ಹೋಗ್ತಾಯಿದ್ದೀನಿ, ಆಗಲ್ಲ ಬರೋಕ್ಕೆ ಅಂತಂದ. ಸರಿ, ಇನ್ನೊಬ್ಬ ಫ್ರೆಂಡಿಗೆ ಕಾಲ್ ಮಾಡಿದೆ, ಬರ್ತೀನಿ ಅಂತಂದ. ಸರಿ ಹೊರಡೋಣ ಅಂದ್ಬಿಟ್ಟು ಇವಾಗ ಸಮಯ ಕರೆಕ್ಟಾಗಿ 11 ಗಂಟೆ ಆಗಿದೆ. ಸರಿ, ಇವಾಗ ಅವ್ನ ಮನೆ ಹತ್ರ ಹೋಗಿ ಪಿಕ್ ಮಾಡಿಕೊಂಡು ಹೋಗಬೇಕು. ಇವತ್ತು ಫಾರ್ ಎ ಚೇಂಜ್ ನಮ್ಮ ತಂದೆ ಗಾಡಿ ಹೋಂಡಾ ಆಕ್ಟಿವಾ 6G ಅಲ್ಲಿ ಹೋಗ್ತಾಯಿದ್ದೀನಿ. ನನ್ನ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಒಂದು, ನನಗೆ ಸ್ವಲ್ಪ ಕಾಲು ಪೇಯ್ನ್ ಇರೋದ್ರಿಂದ ನಾನು ಆ ಗಾಡಿ ಓಡ್ಸೋಕ್ಕಾಗಲ್ಲ. ಅದರಿಂದ ಈ ಗಾಡೀಲಿ ಹೋಗ್ತಾಯಿದ್ದೀನಿ. ಬೆಳಗ್ಗೆನೇ ಬಿಡಬೇಕಾಗಿತ್ತು, ಆಗಲಿಲ್ಲ. ಒಂದು ದೇವಸ್ಥಾನ ಇದೆ, ಆಲ್ರೆಡಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅದು ಹಾಕಿದ್ದೀನಿ, ಗುಡ್ಡೆ ಆಂಜನೇಯ ಸ್ವಾಮಿ ಟೆಂಪಲ್ಲು ಅಂತ. ಮತ್ತು ಅಲ್ಲಿಗೆ ಹೋಗಿ ಅಲ್ಲಿಂದ ಇನ್ನೊಂದು ದೇವಸ್ಥಾನ ಇದೆ, ಸಿದ್ದಪ್ಪಾಜಿ ದೇವಸ್ಥಾನ ಅಂತ. ಅಲ್ಲೇ ಕನಕಪುರದಿಂದ 13 ಕಿಲೋಮೀಟರ್ ಅಂತೆ, ಬೊಮ್ಮನಹಳ್ಳಿ ಅಂತ ಬರುತ್ತಂತೆ, ಅಲ್ಲಿದೆಯಂತೆ. ಅಲ್ಲಿಗೆ ಹೋಗೋಣ. ನಾನು ಸುಮಾರು ಆಗಲೇ 2 ತಿಂಗಳಾಯಿತು, ಸ್ವಲ್ಪ ಹೆಲ್ತ್ ಇಶ್ಯೂಯಿಂದ ನಾನು ಎಲ್ಲೂ ಹೋಗಿರಲಿಲ್ಲ. 2-3 ತಿಂಗಳೇ ಆಯಿತು. ಅದರಿಂದ ಎಲ್ಲೂ ಹೋಗ್ಲಿಕ್ಕೆ ಆಗಲಿಲ್ಲ. ಸರಿ, ಎಲ್ಲರೂ ದೂರ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡ್ವಿ. ಈಗ ಸಮ್ಮರ್ ಸೀಸನಲ್ಲಿ ನಿಮಗೆ ಗೊತ್ತಿರೋಂಗೆ ಎಲ್ಲೂ ವಾಟ್ರ್ ಕೂಡ ಇರೋಲ್ಲ. ಈ ಟೈಮಲ್ಲಿ ಹೋದರೆ ಅಷ್ಟೊಂದು ಎಂಜಾಯ್ ಮಾಡೋಕ್ಕೂ ಆಗಲ್ಲ. ಅದರಿಂದ ಸ್ವಲ್ಪ ರೈನಿ ಸೀಸನ್ ಶುರು ಆಗಲಿ, ಆಮೇಲೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಫ್ರೆಂಡ್ ಮನೆ ಹತ್ರ ಬಂದ್ವಿ. ಅದೇ ನನ್ನ ಫ್ರೆಂಡ್ ಮನೆ, ಇನ್ನೂ ಬರಲಿಲ್ಲ. ಆಲೇ ಕಾಲ್ ಮಾಡಿದೆ. ಕಾಲ್ ಮಾಡಿ 5 ನಿಮಿಷ ಆಯಿತು, ಇನ್ನೂ ಬರಲಿಲ್ಲ. ಬರೋಕ್ಕಿಂತ ಮುಂಚೆ ನನಗೆ ಕಾಲ್ ಮಾಡ್ದೆ, ಎಲ್ಲಿದೆಯೋ ಅಂತ. ಈಗ ಅವನೇ ಲೇಟು. ಬಾಪ ಬೇಗ ಸ್ವಾಮಿ. ಇವನ್ ಥರ ಲೇಟ್ ಲಸಿತ್ ನನ್ನ ಮಗ ಇನ್ನೊಬ್ಬ ಇಲ್ಲ. ಇವರು ಏನೇ ಹೇಳಿ, ಊರಿಗೆ ಮುಂಚೆ ಕಾಲ್ ಮಾಡ್ದೆ ಬರ್ತೀನಿ ಅಂತ. ಇಲ್ಲಿ ನೋಡ್ರೆ ಇನ್ನೂ ಬಂದಿಲ್ಲ. ಬಂದೆ ಕಣಪ್ಪ, ಇವನೇ ಲೇಟ್ ನನ್ನ ಮಗ. ಬಾ ಗೊತ್ತು. ಏಯ್, ಸ್ನಾನ ಮಾಡಿಲ್ವಾ? ನನ್ನ ಮಗನೇ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಸ್ನಾನ ಮಾಡಿಲ್ವಾ?
ನಾನ್ ವೆಜ್ ತಿಂದ ಯಾವಾಗ ತಿನ್ಬಿಟ್ಟ? ಅಯ್ಯ ನಿನ್ನ ನಿನಗೆ ಹೇಳ್ಬೇಕಾಯ್ತು, ನಾನು ಮರ್ತೇ ಹೋದೆ. ಹಲೋ ಗೈಸ್, ನಾವು ಇವಾಗ ಕನಕಪುರ ರೋಡಲ್ಲಿದ್ದೀವಿ. ಕನಕಪುರ ರೋಡು ನಾನು ಲಾಸ್ಟ್ ಟೈಮ್ ಬಂದಾಗ ಒಂಥರ ಚೆನ್ನಾಗಿದೆ. ಈಗ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಡಬಲ್ ರೋಡ್ ಮಾಡಿದ್ದಾರೆ, ತಾರೆಲ್ಲ ಹಾಕಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಓಕೆ, ನೋಡೋಕೆ ಚೆನ್ನಾಗಿದೆ. ರೋಡು ಬೇಗ ಸಾಗುತ್ತೆ. ಫಸ್ಟ್ ರೋಡೇ ಸಾಕ್ತಿರ್ಲಿಲ್ಲ, ಈ ರೋಡಲ್ಲಿ ಬಂದರೆ ಈಗ ರೋಡ್ ಕೂಡ ಸಾಗುತ್ತೆ. ಚೆನ್ನಾಗಿದೆ, ರೋಡಲ್ಲಿ ಮಾಡ್ತಾಯಿದ್ದಾರೆ. ಇನ್ನೊಂದು ಸ್ವಲ್ಪ ದಿನ ರೆಡಿ ಆಗಿಬಿಡುತ್ತೆ ರೋಡ್. ಓಯ್ ನಿಧಾನಕ್ಕೆ ಹೋಗು. ಏನು ಹುಡುಗಿನ ಕೂರ್ಸ್ಕೊಬಿಟ್ರೆ ಇವ್ರಿಗೆ ರೋಡೇ ಕಾಣಲ್ಲ, ಹಂಗೋಯ್ತಾರೆ. ಹೆಂಗೋಯ್ತಾವ ನೋಡಿ, ಅವನು ಹಿಮಾಲಯದಲ್ಲಿ ಪಕ್ಕದೇ ಹೋದ ಹೊರ ಅಂತ. ಇದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂದಿದೆ, ಅದರ ಜಾತ್ರೆ. ಇಲ್ಲಿಂದ ಬಂದು ದೇವಸ್ಥಾನದ ಮುಂದೆ ಬಂದು ಇದು ಲೆಫ್ಟ್ ಇಲ್ಲಿ ಹಾಕಿದ್ದಾರೆ ಬೋರ್ಡ್ ನೋಡ್ಬೋದು. 1000 ವರ್ಷಗಳ ಇತಿಹಾಸ ಇರುವ ಗುಡ್ಡೆ ಆಂಜನೇಯ ಇಲ್ಲೈತೆ ನೋಡ. 1000 ವರ್ಷಗಳ ಇತಿಹಾಸ ಇರುವ ಗುಡ್ಡೆ ಆಂಜನೇಯ ಜಾತ್ರೆ. ಎಲ್ಲ ಕಾರುಗಳು, ಚಿಕ್ಕ ಚಿಕ್ಕ ಕಾರುಗಳು, ದೊಡ್ಡ ದೊಡ್ಡ ಕಾರುಗಳು. ಜಾತ್ರೆಯಿಂದ ಫುಲ್ ಟ್ರಾಫಿಕ್ ಜಾಮ್. ಯಾರಪ್ಪ ಆಟೋದವ್ರು ಸೊಳ್ಳೆ ಔಷಧಿ ಹೊಡ್ಕೊ ಹೋಯ್ತವನತೆಗೆ. ಎಷ್ಟೊಂದು ಹೊಗೆ ನೋಡಿ. ಅಯ್ಯೋ ಕರ್ಮ. ಹಾಂ ಇಲ್ಲ, ಯಾಕೆ ಅಲ್ಲೇ ಅಲ್ಲಿ ಕುಡಿಯೋನವ, ಅಲ್ಲೊಂದು ಐತೆ. ನಾನು ಕುಡಿಯಲ್ಲ, ನೀನು ಕುಡಿ. ಗೂಗಲ್ ತೋರಿಸ್ತಾ ಇದೆ ಇನ್ನು 1 ಕಿಲೋಮೀಟ್ರ್ ರೈಟು ಅಂತ. ಗೂಗಲ್ ನಂಬ್ಕೊಂಡು ಬಂದಿದ್ದೀವಿ. ಪಕ್ಕನೇ ಏನೋ ಗೊತ್ತಿಲ್ಲ, ನೋಡೋಣ. ರೈಟ್ ಅಂತ ತೋರಿಸ್ತಾ ಇದೆ. ಬೇರೋಟ ಬೊಮ್ಮನಹಳ್ಳಿ ಅಂತ ಹಾಕಿರೋ, ಇದೆಲ್ಲೋ ಬೋರ್ಡ್. ವಾಹ್, ಹೆವಿ ಬಿಸಿಲು. ಗಲೀಜು ನೀರು ಎಲ್ಲ ಕಡೆ ಬತ್ತೋಗಿದೆ, ನೀರೇ ಇಲ್ಲ. ಈ ಸಲ ಮುಂಗಾರು ಈ ಸಲನೂ ಕೈ ಕೊಟ್ಟರೆ ರೈತರಿಗೆ ಎಲ್ಲರಿಗೂ ತೊಂದರೆ. ಏನೇ ಹೇಳಿ, ಹಳ್ಳಿ ಜೀವನ ಸೂಪರ್. ಒಳ್ಳೆ ತಂಪಾದ ಗಾಳಿ, ಕಲುಷಿತ ಇಲ್ಲದಿರೋ ಗಾಳಿ, ಚೆನ್ನಾಗಿರುತ್ತೆ. ಹಳ್ಳಿ ಗಾಡಿಗಳಿಗೆಲ್ಲ ಸ್ಪ್ಲೆಂಡರೇ ಸರಿ, ಸ್ಪ್ಲೆಂಡರು ಪ್ಯಾಷನ್. ಗಾಡಿಗಳೆಲ್ಲ ಆಗಲ್ಲ, 3 ದಿನಕ್ಕೆ ಹೋಗ್ಬಿಡ್ತವೆ. ನೋಡ್ಕೊಂಡು ಬಂದೆ.
ಹಿಂಗ ಹಿಂಗೆ ಇರ್ಬೇಕಣ್ಣ. ದೇವಸ್ಥಾನಕ್ಕೆ ಹಿಂಗ ದೇವಸ್ಥಾನ ಸಿದ್ದಪ್ಪಾಜಿ ಸಿದ್ದಪ್ಪಾಜಿ ದೇವಸ್ಥಾನ. ಹೋಗಷ್ಟು ಹೋಗೋಣ, ರೂಟ್ ಐತಲ್ಲ. ಟ್ರಕ್ಕಿಂಗ್. ಅಯ್ಯೋ ಸ್ನೇಹಿತರೆ ನೋಡಿ, ಇಲ್ಲೆಲ್ಲ ಬಾಟ್ಲುಗಳೆಲ್ಲ ಬಿಸಾಕಿ ಹಿಂಗೆಲ್ಲ ಮಾಡಬೇಡಿ. ಕುಡಿಯಂಗಿದ್ರೆ ಬಾರಲ್ಲಿ ಹೋಗಿ ಕುಡೀರಿ. ಇಂಥ ಒಳ್ಳೆ ದೇವಸ್ಥಾನಗಳಲ್ಲೆಲ್ಲ ಹಾಳು ಮಾಡಬೇಡಿ. ಒಂದು ಟ್ರಕ್ಕಿಂಗು. ಎಸ್ ಕಮಾನ್. ಸಿದ್ದಪ್ಪಾಜಿ ಬೆಟ್ಟ ಕನಕಪುರದಿಂದ ಸುಮಾರು 10-12 ಕಿಲೋಮೀಟ್ರ್ ಇರ್ಬೋದು. ನಾವು ಆಲ್ರೆಡಿ ಒಂದು 50 ಮೆಟ್ಲು ಹತ್ತಿದ್ದೀವಿ. ಇನ್ನೂ ಒಂದು 50 ಇರ್ಬೋದು. ಫಸ್ಟ್ ಟೈಮ್ ಬರ್ತಾ ಇರೋದು. ಯಾರೂ ಇಲ್ಲ, ಜನನೇ ಇಲ್ಲ, ನಿರ್ಜನ ಪ್ರದೇಶ. ಸುತ್ತಮುತ್ತ ಎಲ್ಲ ಬರೀ ಬಂಡೆ ಇದೆ ನೋಡಿ, ಬರೀ ಬಂಡೆ, ಸುತ್ತಮುತ್ತ ಎಲ್ಲ ಬರೀ ಬಂಡೆ. ದೂರದಲ್ಲಿ ಒಂದು ಕೆರೆ ಕಾಣಿಸ್ತಾ ಇದೆ, ಚಿಕ್ಕ ಕೆರೆ ನೋಡಿ, ಚೆನ್ನಾಗಿದೆ ಅಲ್ಲ. ಒಂದು